ನಮಸ್ಕಾರ. ಅವಧೂತ ಪರಿವಾರದವರಿಗೆ ಸುಸ್ವಾಗತ. ನಿಮ್ಮೆಲ್ಲರ ಶುಭಾಶೀರ್ವಾದ ಮತ್ತು ಶುಭ ಹಾರೈಕೆಯಿಂದಾಗಿ ಇಂದಿಗೆ 10,000 ಚಂದಾದಾರರಾಗಿದ್ದಾರೆ. ಇವೆಲ್ಲದಕ್ಕೂ ಶ್ರೀ ಗುರುವಿನ ಕೃಪೆ ಮತ್ತು ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಮತ್ತು ಬೆಂಬಲದಿಂದಾಗಿ ಇದು ಸಾಧ್ಯವಾಗಿದೆ. ಅವಧೂತರಾದ ಶ್ರೀ ವೆಂಕಟಾಚಲಯ್ಯನವರು ಈ ಭಾಗದಲ್ಲಿದ್ದು ಸುತ್ತಮುತ್ತಲಿನ ಫಾಸಲೆಯಲ್ಲಿ ಗುರು ಪರಂಪರೆಯನ್ನು ಅವಿಚ್ಛಿನ್ನವಾಗಿ ಬೆಳೆಸಿದ್ದಾರೆ. ಆ ಮೂಲಕ ಯುವಜನಾಂಗದಲ್ಲಿ ಮತ್ತು ಮುಂದಿನ ಪೀಳಿಗೆಯವರಲ್ಲಿ ಗುರು ಭಕ್ತಿಯನ್ನು ಜಾಗೃತಗೊಳಿಸುವ ಮತ್ತು ಸನ್ಮಾರ್ಗದಲ್ಲಿ ನಡೆಯುವಂತಹ ಪ್ರಕ್ರಿಯೆಯಲ್ಲಿ ಗುರುನಾಥರದ್ದು ಮಹತ್ತರವಾದ ಪ್ರಭಾವವು ಅಡಗಿದೆ. ಗುರು ಎಂದರೆ ಏನು, ಅವರನ್ನು ಸೇವಿಸುವ ಬಗೆ ಹೇಗೆ, ಅವರ ಕೃಪೆಯಾದರೆ ಜೀವನದಲ್ಲಾಗುವ ಬದಲಾವಣೆಗಳೇನು, ಅವರ ಬೋಧನೆಯನ್ನು ಅನುಸರಿಸಿದರೆ ಸಿಗುವ ಅನುಭೂತಿ ಏನು, ಇಂತಹ ಹಲವಾರು ಜಿಜ್ಞಾಸೆಗಳಿಗೆ ಸಕರಾಯಪಟ್ಟಣದ ಶ್ರೀ ಗುರುನಾಥರ ವೇದಿಕೆಯಲ್ಲಿ ನೀವು ಮನಸ್ಸನ್ನು ಮೌನಕ್ಕೆ ಕಳಿಸಿದರೆ ಸಮರ್ಪಕವಾದ ಉತ್ತರವು ದೊರಕುತ್ತದೆ. ಶ್ರೀ ಗುರುನಾಥರು ಆಗಾಗ ಹೇಳುತ್ತಿದ್ದುದು ಒಳ್ಳೆಯ ನಡತೆ, ಒಳ್ಳೆಯ ಕಾರ್ಯ, ಒಳ್ಳೆಯ ಆಲೋಚನೆ, ಉಪಕಾರ ಸ್ಮರಣೆ ಹಾಗೂ ಅಸಹಾಯಕರಿಗೆ ಸಹಾಯ ಮಾಡುವುದು ಇಂತಹವುಗಳಿಂದ ಮತ್ತು ಸಕಲ ಜೀವಿಗಳನ್ನು ಸಂತೃಪ್ತಿಪಡಿಸುವುದರಿಂದ ಭಗವಂತನ ಸೇವೆಯಾಗುತ್ತದೆ. ಅವನು ಸಂತೃಪ್ತನಾದರೆ ಸಕಲ ಕರ್ಮಗಳು ಚಲನವಾಗುತ್ತದೆ ಕಣಯ್ಯ ಎಂದು ಹೇಳುತ್ತಿದ್ದರು. ಇಂತಹ ಅತ್ಯಂತ ಸರಳ ನೀತಿಗಳಿಂದ ಭಗವಂತನನ್ನು ಆಶ್ರಯಿಸುವ ಸುಲಭ ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟವರು ಶ್ರೀ ಗುರುನಾಥರಂತವರು ಮತ್ತೆಲ್ಲೂ ಕಾಣಸಿಗುವುದಿಲ್ಲ. ಮಹಾಯೋಗಿಗಳಾದ ಶ್ರೀ ಗುರುನಾಥರು ಸಂಸಾರದಲ್ಲಿದ್ದು ಸಾಧನೆಗೈಯುತ್ತಾ ಈ ಭವಸಾಗರದಿಂದ ಮುಕ್ತಿ ಮಾರ್ಗದ ಕಡೆಗೆ ನಡೆಯುವುದನ್ನು ಕಲಿಸಿದರು. ನಮ್ಮ ನಿಮ್ಮೆಲ್ಲರ ಯಾವ ಜನ್ಮದ ಪುಣ್ಯದ ಫಲವೋ ಅಥವಾ ಯಾವ ಜನ್ಮದಲ್ಲಿ ಗುರುವಿನ ಪಾದಸ್ಪರ್ಶ ಮಾಡಿದ್ದೆವೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ನಮಗೆ ಶ್ರೀ ಗುರುನಾಥರು ದೊರಕಿದ್ದಾರೆ. ಇಂತಹ ಮಹಾತ್ಮರ ಸಂಚಿಕೆಗಳನ್ನು ಮಾಡುವ ಸೌಭಾಗ್ಯ ನನ್ನ ಪಾಲಿಗೆ ದೊರಕಿದ್ದೇ ಒಂದು ಸೋಜಿಗ ಹಾಗೂ ಗುರುವಿನ ಅನನ್ಯ ಕಾರುಣ್ಯ. ಅವಧೂತ ಪರಂಪರೆಗೆ ನಮ್ಮ ನಿಮ್ಮೆಲ್ಲರನ್ನು ಒಂದೆಡೆ ಬೆಸೆದ ಆ ಮಹಾಗುರುಗಳಾದ ಶ್ರೀ ವೆಂಕಟಾಚಲ ಅವಧೂತರಿಗೆ ಅನಂತ ನಮನಗಳು. ಸಹೃದಯರಾದ ನಿಮ್ಮೆಲ್ಲರ ಹಾರೈಕೆ, ಆಶೀರ್ವಾದ ಮತ್ತು ಬೆಂಬಲ ಇದೇ ರೀತಿ ಅನವರತ ಮುಂದುವರೆಯಲೆಂದು ಶ್ರೀ ಗುರುನಾಥರಲ್ಲಿ ಕೇಳಿಕೊಳ್ಳುತ್ತೇವೆ. ದಯಮಾಡಿ ನಿಮ್ಮ ಈ ಡಿವೈನ್ ಅಡ್ವೆಂಚರ್ ಚಾನಲ್ಗೆ ಹೊಸ ಸಬ್ಸ್ಕ್ರೈಬರ್ ಅನ್ನು ಪರಿಚಯಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲದೆ ಇಲ್ಲಿವರೆಗಿನ ಎಲ್ಲಾ ಸಂಚಿಕೆಗಳನ್ನು ನಿಮ್ಮ ವಾಟ್ಸಾಪ್ ಸ್ಟೇಟಸ್ಗೆ ಹಾಕುವ ಮೂಲಕ ಈ ಗುರು ಪರಂಪರೆಯನ್ನು ಮುಂದಿನ ಪೀಳಿಗೆಯವರೆಗೆ ತಲುಪಿಸುವ ಮಹತ್ ಕಾರ್ಯದಲ್ಲಿ ನಿಮ್ಮ ಪುಣ್ಯದ ಪಾಲು ಕೂಡ ಇರಲೆಂದು ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮ್ಮೆಲ್ಲರ ಗುರುಸೇವಕ ಕಡೂರು ದತ್ತಾತ್ರಿ. ಧನ್ಯವಾದಗಳು. ಎಷ್ಟು ನನಗೆ ತುಂಬ ದುಃಖ ಆಗಿತ್ತು. ಯಾಕೆಂದರೆ ನಾನು ಡಿಪ್ಲೊಮೊ ಮಾಡಿದ್ದೆ, ಮತ್ತು ಆವಾಗ ನಾನು ಕೆಲಸಕ್ಕೆ ಹೋಗಬೇಕು ಅನ್ನೋ ತುಂಬ ಇದರೊಳಗಿದ್ದವಳು. ನಾನು ಮನೆಯಲ್ಲಿರ್ಬೇಕು ಆ ಥರ ಇರಲಿಲ್ಲ. ಮತ್ತು ನಮ್ಮ ಕಾಲೇಜಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬೈಯೋರು. ನಾನು ಆವಾಗ ಎಲ್ಲರೂ ಡಿಗ್ರಿ ಮಾಡೋರು. ಸಾಮಾನ್ಯ ಹೆಣ್ಮಕ್ಳು ಅಂದರೆ ಎಲ್ಲ ಡಿಗ್ರಿ ಹೋಗೋರು, BCom BSc BA ಮಾಡೋರು. ಅಂದರೆ ನಂದು ತಪ್ಪಿದೆ, ನಾನು ಸೈನ್ಸ್ಗೆ ಹೋದೆ. ಆವಾಗ ಹೇಗೆ ಹುಡುಗರು ಬೈಯೋರು, ನೀವು ಹುಡುಗಿರು ಬಂದು ಸೇರ್ಕೊಂಡ್ಬಿಡ್ತೀರಾ, ನಮಗೆ ಕೆಲಸ ಇಲ್ದಲೇ ಇರೋ ಹಂಗಾಗತ್ತೆ, ನೀವು ಹುಡುಗಿರು ಏನು ಮಾಡ್ತೀರಾ, ಓದ್ತೀರಾ, ಆಮೇಲೆ ಮನೇಲಿ ಇರ್ತೀರಾ, ಇಬ್ಬರು ಹುಡುಗರದ್ದು ಕೆಲಸ ಕಿತ್ಕೋತೀರಾ ನೀವು. ಎಂಥ ಕೋಪ ಇತ್ತಂದರೆ ಯಾರಾದರೂ ಎದುರುಗಡೆ ಸಿಕ್ಕರೆ ಅವ್ರಿಗೆ ಆ ಟೈಮಿಗೆ ಕರೆಕ್ಟಾಗಿ ಅವ್ರು ಬಂದಿದ್ದೆ. ಏನು ಬಂದುಬಿಟ್ರಾ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಅಂದರೆ ನನಗೆ ಅಷ್ಟು ಆಶ್ಚರ್ಯ. ನಾನು ಹೋಗೋದೇ ಇಲ್ಲ ಅಂತ ಬಂದಿದ್ದೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಅದಕ್ಕೆ ಯಾರೋ ರಿಜೆಕ್ಟ್ ಮಾಡಿದವ್ರಿಗೆ ಬರೆದು ಬಿಡ್ತೀನಿ ನಾನು ಯಾವ ರೀಸನ್ನಿಗೆ ರಿಜೆಕ್ಟ್ ಮಾಡ್ತೀನಿ ಅಂದರೆ, ನಾನು ಮನೆ ನೋಡಿ ನೀನು ಹೆಣ್ಣನ್ನು ಬೇಡ ಅಂತಿದ್ದೀರಾ ಅಂತ.
ಅಷ್ಟೇ. ಇವ್ರ ಮನೇಲಿ ಒಂದು ವಾರ ಇದ್ದೆ, ಅವ್ರ ಮನೇಲಿ ಒಂದು 2-3 ದಿವಸ ಇದ್ನೇನೋ. ಇದು ನನಗೆ ಬೆಂಗಳೂರು ಆಗಿ ಬರಲ್ಲ ಅನಿಸುತ್ತೆ. ಅಥವಾ ಅಲ್ಲಿಂದ ಬಸ್ ಹತ್ತಿದವಳು ಇಲ್ಲಿ ಇಳಿದು ಬಂದು ದಾರಿಯಲ್ಲಿ ನಿಂತ್ಕೊಂಡು ನಮ್ಮ ಅಮ್ಮನಿಗೆ, ಅಮ್ಮ ನಾನು ಬಂದೆ, ಇನ್ನು ಬೆಂಗಳೂರಿಗೆ ಹೋಗಲ್ಲ ಅಂದೆ. ಎಷ್ಟು ನನಗೆ ತುಂಬ ದುಃಖ ಆಗಿತ್ತು. ಯಾಕೆಂದರೆ ನಾನು ಡಿಪ್ಲೊಮೊ ಮಾಡಿದ್ದೆ, ಮತ್ತು ಆವಾಗ ನಾನು ಕೆಲಸಕ್ಕೆ ಹೋಗಬೇಕು ಅನ್ನೋ ತುಂಬ ಇದರೊಳಗಿದ್ದವಳು. ನಾನು ಮನೆಯಲ್ಲಿರ್ಬೇಕು ಆ ಥರ ಇರಲಿಲ್ಲ. ಮತ್ತು ನಮ್ಮ ಕಾಲೇಜಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬೈಯೋರು. ನಮ್ಮ ಡಿಪ್ಲೊಮೊ ಮಾಡಿದಾಗ ನಾನು ಮೊದಲನೇ ಹುಡುಗಿ, ಅಂದರೆ ನನ್ನ ಹಿಂದಿನ ಒಬ್ಬಳೇ ಹುಡುಗಿ ನಾನು. ನಮ್ಮ ಇಡೀ ಕಾಲೇಜಿಗೆ ಇಲ್ಲ, ನಮ್ಮ ತಂದೆ ನಮ್ಮ 5 ಜನ ಮಕ್ಕಳಾದ್ರೂ ಎಲ್ಲರಿಗೂ ಒಳ್ಳೆ ಎಜುಕೇಷನ್ ಕೊಡ್ತಾಯಿದ್ರು. ಯಾರಿಗೂ ಒಂದು ನೀನು ಬೇಡ ಓದಬೇಡ. ನಮ್ಮ ಮನೆಯಲ್ಲೇ ನಮ್ಮ ತಂದೆಗೆ ಆವಾಗ 55 ವರ್ಷಕ್ಕೆ ರಿಟೈರ್ಮೆಂಟ್. ಅಂದರೆ ನಾನು SSLC-ನಲ್ಲಿದ್ದಾಗ ನಮ್ಮ ತಂದೆ ರಿಟೈರ್. ಆವಾಗ ಅಷ್ಟೊತ್ತಿಗೆ ರಿಟೈರ್ ಆಗಿ ಹೋಗಿತ್ತು. ಅಂಥದ್ರಲ್ಲಿ ನಮ್ಮ ಅಕ್ಕ ದೊಡ್ಡವಳು ಎಲ್ಲ ಮದುವೆ ಮಾಡಬೇಕು. ನಮ್ಮ ಅಕ್ಕ ವಿಶಾಲಾಕ್ಷಿ, ಅವಳು ಇವಾಗ ಕಾಶಿಯಲ್ಲಿದ್ದಾಳೆ. ನಮ್ಮ ಅಕ್ಕ ಕಾಶಿನಲ್ಲಿದ್ದಾರೆ, ಮಕ್ಕಳು ಬೆಂಗಳೂರಲ್ಲಿದ್ದಾರೆ. ನಮ್ಮ ಅಣ್ಣ ಶರ್ಮಾ ಅಂತ ಇಲ್ಲೇ ಚಿಕ್ಕಮಂಗ್ಳೂರಲ್ಲಿ ಅಗ್ರಿಕಲ್ಚರಲ್ ಆಫೀಸಲ್ಲಿ ಇದ್ದಾನೆ. ಅವನು ಈಗ ರಿಟೈರ್ ಆಯಿತು ಮೊನ್ನೆ. ಶ್ರೀಕಂಠ ಶರ್ಮಾನೇ, ಅವನನ್ನು ಮುರಳಿ ಅಂತ ಕರಿತೀವಿ ಅಷ್ಟೇ. ಮನೆಯಲ್ಲಿ ಮುರಳಿ, ಅವನು ಮುರಳಿ ಶರ್ಮಾ ಇದ್ದಾನ ಅಂತ ಬರೋರು ಅವನೇ ಆ ಥರ ಅವನು. ಮತ್ತು ನಾನು ಮಧ್ಯದವಳು, ಮಧ್ಯಮ ಪಾಂಡ ಅಂತಾರಲ್ಲ ಹಂಗೆ. ನನಗೆ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ 4 ಜನ ಇದ್ದಾರೆ. ತಮ್ಮ ತುಮಕೂರಲ್ಲಿದ್ದಾನೆ, ತಂಗಿ ಚನ್ನರಾಯಪಟ್ಟಣ, ಈ ಥರ. ತಂಗಿ ಭಾರತಿ, ತಮ್ಮ ದತ್ತ, ಅವನು ವೆಟರ್ನರಿ ಡಾಕ್ಟರ್, ತುಮಕೂರಲ್ಲಿದ್ದಾನೆ. ಇವಳು ಚನ್ನರಾಯಪಟ್ಟಣದಲ್ಲಿದ್ದಾಳೆ. ಹೀಗೆ ನಾವು 5 ಜನ. ನಾನು SSLC-ನಲ್ಲಿರುವಾಗ ನಮ್ಮ ತಂದೆ ಆಗಲೇ ರಿಟೈರ್ಡ್ ಆಗೋಗಿದ್ದರು. ನಾನು ಆವಾಗ ಎಲ್ಲರೂ ಡಿಗ್ರಿ ಮಾಡೋರು. ಸಾಮಾನ್ಯ ಹೆಣ್ಮಕ್ಳು ಅಂದರೆ ಎಲ್ಲ ಡಿಗ್ರಿ ಹೋಗೋರು, BCom BSc BA ಮಾಡೋರು. ಅಂದರೆ ನಂದು ತಪ್ಪಿದೆ, ನಾನು ಸೈನ್ಸಿಗೆ ಹೋದೆ. ಬಟ್ ಇಲ್ಲಿ ಕನ್ನಡ ಮೀಡಿಯಮ್ನಿಂದ ಹೋಗಿ ಸೈನ್ಸ್ ಯಾವಾಗ ತೊಗೊಂಡೆ, ನನಗೆ ಕೆಮಿಸ್ಟ್ರಿ ವರ್ಡ್ಗಳು, ಫಿಸಿಕ್ಸ್ 1 ತಿಂಗಳು ಹೋದೆ. ತುಂಬ ಕಷ್ಟ ಅನಿಸ್ಬಿಡ್ತು. ಅಯ್ಯೋ ಇದಾಗದೇ ಇಲ್ವೇನೋ, ಯಾಕೋ ಅಷ್ಟೊತ್ತಿಗೆ ನಾನು ಇದು ಬೇಡ ಅಂದ್ಕೊಂಡೆ. ನಮ್ಮ ತಂದೆ ಅವಾಗ ಹೇಳಿದ್ರು, ನೀನು ಡಿಪ್ಲೊಮೊ ಸೇರ್ಕೊ. ಡಿಪ್ಲೊಮೊಗೆ ಹೋಗಿ ಕಾಲೇಜಿಗೆ ಸೇರಿಸಿದ್ರು. ಡಿಪ್ಲೊಮೊನಲ್ಲಿ ನಾನು ಹೋದಾಗ 700 ಜನ ಹುಡುಗರು. ನನ್ನ ಹಿಂದೆ ಬ್ಯಾಚಲ್ಲಿ ಒಬ್ಬಳು ಹುಡುಗಿ ಇದ್ಲು. ನಮ್ಮ ಬ್ಯಾಚಲ್ಲಿ ನಾವು 2 ಹುಡುಗಿರಿದ್ವಿ. ಇಡೀ ಕಾಲೇಜ್ 700 ಜನ ಸ್ಟೂಡೆಂಟ್ಸಲ್ಲಿ ನಾವು 2 ಹುಡುಗಿರು. ಅದು ಆ ಥರ ಆವಾಗ ಅದೊಂದು. ಆವಾಗ ಹೇಗೆ ಹುಡುಗರು ಬೈಯೋರು, ನೀವು ಹುಡುಗಿರು ಬಂದು ಸೇರ್ಕೊಂಡ್ಬಿಡ್ತೀರಾ, ನಮಗೆ ಕೆಲಸ ಇಲ್ದಲೇ ಇರೋ ಹಂಗಾಗತ್ತೆ. ನೀವು ಹುಡುಗಿರು ಏನು ಮಾಡ್ತೀರಾ, ಓದ್ತೀರಾ, ಆಮೇಲೆ ಮನೇಲಿ ಇರ್ತೀರಾ, 2 ಹುಡುಗರದ್ದು ಕೆಲಸ ಕಿತ್ಕೋತೀರಾ ನೀವು. ಇಲ್ಲ ನಾವು ಆ ಥರದವ್ರು ಅಲ್ಲ, ನಾವು ಕೆಲಸ ಮಾಡೇ ಮಾಡ್ತೀವಿ. ನಾವು ಯಾಕೆ ನಾವು ನಡೆಸ್ಕೊಳ್ಳೋಷ್ಟು ನಮಗೂ ಶಕ್ತಿ ಇದೆ, ನಾವು ಆ ಥರ ಅಂತ ಅಂದ್ಕೊಂಡು ನಮ್ಮನ್ನು ಸ್ವಲ್ಪ ನೋಡೋದಕ್ಕೆ ತುಂಬ ಸ್ಮೂತ್ ಅನಿಸಿದ್ರು ನಾವು ಒಳಗಿಂದ ಸ್ವಲ್ಪ ಸ್ಟ್ರಾಂಗಾಗೇ ಇರ್ತಿದ್ವಿ. ಆ ಥರ ಇರ್ತಿಲ್ಲ. ಹಾಗಾಗಿ ನಮ್ಮ ತಂದೆ ನನ್ನನ್ನು ಡಿಪ್ಲೊಮೊಗೆ ಸೇರಿಸಿದ್ರು. ಎಲ್ಲರೂ ಕಾಲೇಜು ಡಿಗ್ರಿ ಮಾಡ್ಕೊಂಡು ಹಾಯಾಗಿದ್ದರೆ ನಾವು ಇದು ಟೆಕ್ನಿಕಲ್ ಎಜುಕೇಷನ್ನು. ಆವಾಗ ಇನ್ನೂ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ಸ್ ಎಲ್ಲ ಬಂದಿರಲಿಲ್ಲ. ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು ಅಷ್ಟೇ, ಇಲ್ಲಿ ಇರಲಿಲ್ಲ. ನಾವು ಆವಾಗ ಸೇರಿಸಿದ್ರು, ಅಲ್ಲಿ ಹೋದ್ವಿ. ಆವಾಗ ಡಿಪ್ಲೊಮೊ ಮುಗಿಸಿ ಈ ಥರ ANGF ಟ್ರೈನಿಂಗಿಗೆ ಬಂದಿತ್ತು. ಅವಾಗ ಈ ಥರ ಆಗಿದ್ದು. ಬೆಂಗಳೂರಿಗೆ ಹೋದೆ, ಬಂದೆ 87 88 ಆ ಥರ ಅಲ್ಲಿಗೆ ಹೋದೆ. ಈ ಥರ ಆಯಿತು. ನಾನು ಇನ್ನು ಬೆಂಗಳೂರಿಗೆ ಕಾಲಿಡಲ್ಲ ಬಂದೆ. ಮನೆಯಿಂದ ಹೊರಗೆ ನಿಂತ್ಕೊಂಡು ಕೂಗಿ ಹೇಳ್ತಿದ್ದೀನಿ. ನನಗೆ ಅಷ್ಟು ಒಂಥರ ಫ್ರಸ್ಟ್ರೇಷನ್. ಅದು ನನಗೆ ಇರೋದಕ್ಕೆ ಜಾಗ ಸಿಕ್ಕಲಿಲ್ವಲ್ಲ ಅಲ್ಲಿ. ಎಷ್ಟು ಅವಾಗ 400 ರೂಪೀಸ್ ಏನೋ ಕೊಡೋರು ಅಷ್ಟೇ ಸ್ಟೈಫಂಡ್. ಅಷ್ಟರೊಳಗೆ ನಾವು ಬೆಂಗಳೂರಿನಲ್ಲಿ ಹಾಸ್ಟೆಲಲ್ಲಿ ದುಡ್ಡು ಕೊಟ್ಟು ಇರೋದಕ್ಕೆ ಸಾಧ್ಯ ಇರಲಿಲ್ಲ ಅಂತ ಹೇಳಿ ಅಮ್ಮ ನನ್ನ ಕೈಲಿ ಆಗಲ್ಲ ಅಂತ ಬಂದೆ. ಅವತ್ತೇ ಸಾಯಂಕಾಲ ಗುರುನಾಥರು ಬಂದರು ನಮ್ಮ ಮನೆಗೆ. ಬಂದು ನಾನು ಅವಾಗ ಅಂದರೆ ಅವಾಗ ಬೆಂಗಳೂರಿಂದ ಬಂದಿದ್ದೆ ಅಲ್ವಾ, ನನಗೆ ಕೋಪ ಅನ್ನೋದು ಅಂದರೆ ನನಗಿರೋಕ್ಕೆ ಜಾಗ ಇಲ್ಲ ಅನ್ನೋ ಎಂಥ ಕೋಪ ಇತ್ತಂದರೆ, ಯಾರಾದರೂ ಎದುರುಗಡೆ ಸಿಕ್ಕರೆ ಅವ್ರಿಗೆ ಆ ಟೈಮಿಗೆ ಕರೆಕ್ಟಾಗಿ ಅವ್ರು ಬಂದಿದ್ದೆ. ಏನು ಬಂದುಬಿಟ್ರಾ ಬೆಂಗಳೂರಿಂದ, ಅವ್ರು ಹೋಗಿ ಬನ್ನಿ ಅಂತಲೇ ಮಾತಾಡಿಸ್ತಾ ಇದ್ದಿದ್ದು. ಹಾಗಾಗಿ ಬಂದುಬಿಟ್ರಾ, ನನಗೆ ಸಿಟ್ಟು ಬಂದಿತ್ತಾ, ನಾನು ಬಂದೆ, ಇನ್ನು ಬೆಂಗಳೂರಿಗೆ ಹೋಗಲ್ಲ, ಬೆಂಗಳೂರು ಕಡೆ ತಲೆ ಹಾಕಿ ಮಲಗೋದು ಇಲ್ಲ. ಏನು ಹೇಳ್ತಾ ಇದ್ದೀರಾ ನೀವು, ಬೆಂಗಳೂರಿಗೆ ಹೋಗಲ್ವಾ, ಅಲ್ಲಿ ಡೇಟ್ ಬರ್ಕೊಳ್ಳಿ, ಇಂಥ ದಿವಸ ಅಂತ ಹೇಳಿದ್ರು ಅವರು, ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ
ಇಂಥ ದಿವಸ ನೀವು ಬೆಂಗಳೂರಿಗೆ ಹೋಗೋದು, ಬೆಂಗಳೂರಲ್ಲೇ ಇರೋದು, ಸಂಬಂಧದಲ್ಲೇ ಮದುವೆ ಆಗೋದು, ಬೆಂಗಳೂರೇ ನಿಮ್ಮದು ಇದು. ನಾನು ಬೆಂಗಳೂರ, ನಾನು ಸಾಧ್ಯನೇ ಇಲ್ಲ ಅಂತ ನಾನು, ಅಯ್ಯೋ ದೇವರೇ, ನಾನು ಆಗೋದೇ ಇಲ್ಲ. ಅವತ್ತಿನ ದಿವಸನೇ ನಾನು ಮೋಸ್ಟ್ಲಿ ಅವ್ರ ಜೊತೆ ಮೊದಲನೇ ಸರಿ ಜಗಳ ಮಾಡಿದ್ದು. ಅಂದರೆ ಏನು ಹೇಳ್ತಾ ಇದ್ದೀರಾ, ಯಾವ ಥರ ಹೇಳ್ತಿದ್ದೀರ? ನಾನು ಬೆಂಗಳೂರಿಗೆ ಹೋಗಿ ಈ ಎಕ್ಸ್ಪೀರಿಯೆನ್ಸ್ ಆಗಿ ಬಂದವಳು ನಾನು, ನನಗೆ ಬೆಂಗಳೂರಿನಲ್ಲೇ ಇರ್ತೀಯಾ ಅಂತ ಹೇಳ್ತಾ ಇದ್ದೀರಾ? ಸಾಧ್ಯನೇ ಇಲ್ಲ ಅಂತ ನಾನು ಸ್ವಲ್ಪ ವಾಗ್ವಾದ, ಅದು ವಾಗ್ವಾದನೂ ಅಲ್ಲ, ಅದು ಜಗಳನೇ, ಅದು ಆ ಥರ ನಡೀತು. ಆಮೇಲೆ ಅವರಿಲ್ಲ, ನನ್ನ ಜೊತೆ ಚಾಲೆಂಜ್ ಮಾಡ್ತೀಯ ಅನ್ನೋ ಥರನೇ ಹೇಳಿದ್ರು ಅವತ್ತು. ಹೌದು, ಈಗ ನೀವು ಹೇಳಿದ ನೀವೇನು ಸುಮ್ಮನೆ ಬಂದು ಹೇಳಿಬಿಟ್ರೆ ನಾವೇನು ಒಪ್ಕೊಳಕ್ಕಾಗತ್ತಾ? ಅಲ್ಲಿ ನಾವು ನೋಡ್ತೆ ಹೋಗಿ ಬಂದಿದ್ದೀನಿ. ಈಗ ನನಗೆ ಇರೋದಕ್ಕೆ ಜಾಗ ಇಲ್ಲ, ಸ್ಟೈಫಂಡಲ್ಲಿ ಎಲ್ಲೂ ಯಾವ ಇದ್ರೊಳಗೆ ಇರೋಕ್ಕಾಗಲ್ಲ, ಮತ್ತೆ ಎಲ್ಲಿರೋದು? ಇರೋದಕ್ಕಾಗಲ್ಲ, ನಾನು ವಾಪಸ್ ಬಂದೆ, ಮತ್ತಿನ್ನು ಬೆಂಗಳೂರಿಗೆ ಹೋಗಲ್ಲ. ಅದಕ್ಕೆ ನೋಡ್ತಾ ಇರೋ ಅಂದರು ಅಷ್ಟೇ. ಅದಾಗಿ 3 ದಿವಸಕ್ಕೆ ನಮ್ಮ ದೊಡ್ಡಪ್ಪನ ಮಗ ರಾಮಣ್ಣ ಚಿಕ್ಕಮಂಗ್ಳೂರಲ್ಲಿದ್ದಾರೆ, ಅವರು ನಮ್ಮನೆಗೆ ಬಂದರು. ನಮ್ಮನೆಗೆ ಬಂದು, ಏನು ಯಾಕೋ ಬೆಂಗಳೂರಿಂದ ವಾಪಸ್ ಬಂದುಬಿಟ್ಯಾ ಅಂದರು. ಅದಕ್ಕೆ ಹಿಂಗಾಯಿತು ಅಂದೆ. ಅದಕ್ಕೆ ನಮ್ಮ ರತ್ನ ಇದ್ದಾಳೆ ಅಲ್ಲಿ, ನೀನು ಅವ್ರ ಮನೇಲಿರುವಂತೆ, ಹೊರಡು, ರಾತ್ರಿ ನಾನು ಕರ್ಕೊಂಡು ಹೋಗ್ತೀನಿ ನಿನ್ನನ್ನು ಬೆಂಗಳೂರಿಗೆ. ಇದೆಷ್ಟು ಅನ್ಎಕ್ಸ್ಪೆಕ್ಟೆಡ್ ಅಂದರೆ, ನಾನು ಅವ್ರ ಮನೆಯಲ್ಲಿ 3 ವರ್ಷ ಡಿಪ್ಲೊಮಾ ಮಾಡುವಾಗ ನಿತ್ಯ ಮಧ್ಯಾಹ್ನ ಊಟಕ್ಕೆ ಅವ್ರ ಮನೆಗೆ ಹೋಗ್ತಾಯಿದ್ದೆ. ಆವಾಗ ಅವರು ನೀನು ಕರ್ಕೊಂಡು ಹೋಗ್ತೀನಿ ಅಂದರೆ ನನಗೆ ಅಷ್ಟು ಆಶ್ಚರ್ಯ. ನಾನು ಹೋಗೋದೇ ಇಲ್ಲ ಅಂತ ಬಂದಿದ್ದೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಅದಕ್ಕೆ ಆಗ ಅವರು ನನಗೆ ಮೊದಲನೇ ಆಶ್ಚರ್ಯ ಆಯಿತು. ಸರಿ, ನಾನು ಅವಾಗ ಅವರೇ ನನ್ನ ಜೊತೆ ಬಂದಿದ್ದು ಬೆಂಗಳೂರಿಗೆ, ಅವ್ರ ಅಕ್ಕನೇ ಅಲ್ಲಿದ್ದು ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂದರು. ಅವ್ರ ಮನೆಗೆ ಇಲ್ಲಿ ರಾತ್ರಿ ಹೊರಟು ಬೆಳಗ್ಗೆ ಅವ್ರ ಮನೆಗೆ ಕರ್ಕೊಂಡು ಹೋದರು. ಅವ್ರ ಮನೆಯಲ್ಲಿ ನನ್ನನ್ನು ಬಿಟ್ಟರು. ಸಂಬಂಧದಲ್ಲಿ ಮದುವೆ ಆಗುತ್ತೆ ಅಂತ ಹೇಳಿದರು. ನಾನು ನನ್ನನ್ನು ಯಾರು ಮದುವೆ ಮಾಡ್ಕೊಳ್ಳೋರು ಅನ್ನೋದು ನನಗೆ ಒಂದು ಡೌಟ್. ಯಾಕೆಂದರೆ ನನಗೆ ಯಾವಾಗಲೂ ನಾನು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾಯಿತ್ತು. ನನಗೆ ಯಾವಾಗಲೂ ಅದೊಂದು ಅನ್ನಿಸ್ತಾಯಿತ್ತು. ಮತ್ತು ಇವಾಗ ತಿಳ್ಕೊಂಡಿದ್ದೀನಿ ಚೆನ್ನಾಗಿಲ್ಲ ನಾವೇ ಅನ್ಕೋಬಾರ್ದು ಅಂತ. ಆದರೆ ಅವಾಗ ನನಗೆ ತುಂಬ ಅನ್ನಿಸ್ತಾಯಿತ್ತು. ಹಾಗಾಗಿ ನನ್ನನ್ನು ಯಾರು ಮದುವೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ನನ್ನ ಮದುವೆನೇ ಆಗಲ್ಲ ಅನ್ನೋ ಒಂದು ತೀರ್ಮಾನಕ್ಕೂ ಬಂದಿದ್ದೆ. ಯಾಕೆಂದರೆ ನಮ್ಮ ಅಕ್ಕನ ಮದುವೆಗೆ ನಮ್ಮಲ್ಲಿ ಸ್ವಲ್ಪ ಕಷ್ಟಪಟ್ಟರು. ಅಂದರೆ ಅವಾಗಿನ ಜನರ ಮನಸ್ಥಿತಿ ಹೇಗಿತ್ತಂದರೆ, ನಮ್ಮ ಮನೆ ಮುಂದೆ ಎಲ್ಲ ಒಡೆದಾಕ್ಬಿಟ್ಟಿದ್ರು. ಮನೆ ಒಂದು ಅಡುಗೆ ಮನೆ ಒಂದು ಹಂಗೆ ಇತ್ತು. ನಮ್ಮ ಅಕ್ಕನ ನೋಡೋಕ್ಕೆ ತುಂಬ ಜನ ಬರೋರು. ಬಂದವರೆಲ್ಲ ಒಂದೊಂದು ರೀಸನ್ ಹೇಳಿ ರಿಜೆಕ್ಟ್ ಮಾಡೋರು. ಅವಳು ಮದುವೆ ಸ್ವಲ್ಪ ಡಿಲೇ ಆಯಿತು. ಎಷ್ಟು ಜನ ಬರೋರು, ಒಂದು ಏನಾದರೂ ಒಂದು ಹಾಗೆ ಹೀಗೆ ಹೇಳೋರು. ನನಗೆ ಇಡೀ ಈ ಕುಲದ ಮೇಲೆ ಸ್ವಲ್ಪ ದ್ವೇಷ ಬಂದಿದ್ದು ನಿಜ. ಆವಾಗಿನ ಟೈಮ್ನಲ್ಲಿ ನನಗೆ ಗಂಡಸ್ರನ್ನ ಕಂಡ್ರೆ ಆಗ್ತಾಯಿರಲಿಲ್ಲ. ನನಗೆ ತುಂಬ ಕೋಪ ಆಯಿತು, ತುಂಬ. ನನಗೂ ನಮ್ಮ ಅಕ್ಕಂಗೂ 8 ವರ್ಷ ಡಿಫ್ರೆನ್ಸು. ಅವಳಿಗೆ ಎಷ್ಟು ವರ್ಷ ಆದರೂ ಮದುವೆ ಆಗ್ತೀನಿ, ನನಗೆ ತುಂಬ ಕೋಪ ಬಂದಿತ್ತು. ಒಂದು ಲೆಟರು ಬರೆದಿಟ್ಕೊಂಡಿದ್ದೆ, ಯಾರೋ ರಿಜೆಕ್ಟ್ ಮಾಡಿದವ್ರಿಗೆ ಬರೆದು ಬಿಡ್ತೀನಿ ನಾನು, ಯಾವ ರೀಸನ್ನಿಗೆ ರಿಜೆಕ್ಟ್ ಮಾಡ್ತೀನಿ ಅಂದರೆ, ನಾನು ಮನೆ ನೋಡಿ ನೀನು ಹೆಣ್ಣನ್ನು ಬೇಡ ಅಂತಿದ್ದೀರಾ ಅಂತ. ನಮ್ಮ ಮನೆಯಲ್ಲಿ ನಾವು ಅವಾಗ ಅಂದ್ಕೊಳ್ತಿದ್ದೇನೆಂದರೆ, ನೀನು ವ್ಯಕ್ತಿನ ನೋಡಬೇಕು, ಮನೆ ಅಲ್ಲ ಅನ್ನೋದು. ಅಂದರೆ ನಮ್ಮನ್ನು ನೋಡಿ ನಾವು ಏನಾದರೂ ಯಾವುದ್ರಲ್ಲಾದ್ರೂ ತೊಂದರೆ ಇದೆ ಅಥವಾ ನೀನು ಈ ಥರ ಅಂದರೆ ಬೇಡ ರೀಸನ್ ಇಲ್ಲದಲ್ಲೇ ಸುಮ್ಮನೆ ಬೇಡ, ಅದು ಸುಮ್ಮನೆ ಮನೆ ನೋಡೋದು, ನಿನಗೆ ಅಂತಸ್ತು ಅದನ್ನೆಲ್ಲ ನೋಡೋದು ಅವಾಗ ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಮದುವೆ ಮಾಡ್ಕೊಳ್ಳಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.